ಪ್ರಜ್ನಾಯ್ಡು, ಮಧ್ಯಮ ನಾಯ್ಡು, ಚಿನ್ನಾಯ್ಡು ಅಂತ. ಇವನು ಇಷ್ಟಿದ್ದಲ್ಲಿಂದ ನೋಡ್ಕೊಂಡಿದ್ದೀನಿ ನಾನು. ಇದಕ್ಕೆ ನಮ್ಮ ಡೈರೆಕ್ಷನ್ ಮಾಡ್ತೀನಿ, ನೀವು ಪಾಠ ಮಾಡಬೇಕು ಅಂತ. ನಮಗೆಲ್ಲ ಸರಿಯಾಗಿ ಪಾಠ ಮಾಡೋಕ್ಕೆ ಬರಲ್ಲ, ನೀನು ಯಾಕೋ ಡೈರೆಕ್ಷನ್ ಮಾಡ್ತೀಯ ಅಂತ ಕೇಳಿದೆ. ಇಲ್ಲ, ಆಸೆ ಆಗ್ತಾ ಇದೆ, ನಾನೆಲ್ಲ ಕಲ್ತ್ಕೊಂಡು ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ನಮಗೆ ಸಿನಿಮಾನೇ ತೋರಿಸ್ತಿಲ್ಲ ಮುಗಿದ ಮೇಲೆ. ಮೊದಲಾದರೆ ಒಂದು ಪ್ರಿವ್ಯೂ ಅರೇಂಜ್ ಮಾಡಿ ನಮ್ಮನ್ನೆಲ್ಲ ಕರೆಯೋರು, 100 days ಆದರೆ ಒಂದು ಫಂಕ್ಷನ್ ಮಾಡಿ ಒಂದು ಬೆಳ್ಳಿ ಲೋಟ ಎಲ್ಲ ಕೊಡೋರು. ಈಗ ಅವೆಲ್ಲ ಮತ್ತೆ ಹೋಗಿದೆ ಆ ಸಂಪ್ರದಾಯಗಳು. ಆದರೆ ಬೇರೆಯವ್ರು ನೋಡಿದವರು ಬೇರೆಯವ್ರಿಗೆಲ್ಲ ತೋರಿಸಿದ್ದಾನೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ಪಿಕ್ಚರು, ನೀವು ನೋಡಬೇಕು ಅದನ್ನು ಅಂತಂದ್ರು. ಇಲ್ಲಪ್ಪ ತೋರಿಸಿಲ್ಲ, ಅವನು ನೋಡ್ತೀನಿ ಅಂತ ಹೇಳಿದ್ದಾನೆ. ಈ ಸಿನಿಮಾ ಚೆನ್ನಾಗಿ ಓಡಬೇಕು. ಉಪೇಂದ್ರ ಅವ್ರು ಹೇಳಿದಾಗೆ ಥಿಯೇಟ್ರಿಗೆ ಬರಬೇಕು ಅಂತ ಜನ ತೀರ್ಮಾನ ಮಾಡ್ಕೊಳ್ಳೋಷ್ಟರಲ್ಲಿ ಪಿಕ್ಚರ್ ಇರೋದಿಲ್ಲ. ಈಗ ಒಂದು ಟ್ರೆಂಡ್ ಏನಾಗಿದೆ ಅಂದರೆ ಇನ್ನೊಂದು 2-3 ತಿಂಗಳಿಗೆ ಟಿವಿಗೆ ಬರುತ್ತಲ್ಲ, ಅವ್ರು ನೋಡ್ಕೋಣ ಅಂತ ಯಾರು ಥಿಯೇಟ್ರಿಗೆ ಬರ್ತಾ ಇಲ್ಲ. ಇದು ನಮ್ಮ ಇಂಡಸ್ಟ್ರಿಯಲ್ಲೇ ನಾವೇ ಮಾಡಿರುವಂಥ ತಪ್ಪು. ಮೊದಲಾದ್ರೆ ಒಂದು 6 ತಿಂಗಳು, 1 ವರ್ಷ ಅಂತ ಕಾಲಾವಧಿ ಇರ್ತಾ ಇತ್ತು, ಇಲ್ಲ. ಸೊ ಹಾಗಾಗಿ ಜನ ಒಳ್ಳೆ ಸಿನಿಮಾ ಅಂತ ಪೇಪರಲ್ಲಿ ಬರೆದ್ರು, ಮೌತ್ ಪಬ್ಲಿಸಿಟಿ ಆದರೂ ಯಾರು ಥಿಯೇಟ್ರಿಗೆ ಬರ್ತಾ ಇಲ್ಲ. ಅದಕ್ಕೆ ಇದೇ ಕಾರಣ, ನೀನು ಟಿವಿಗೆ ಬರುತ್ತಲ್ಲ ನೋಡ್ಕೊಳ್ಳೋಣ ಅಂತ. ಈ ಪಿಕ್ಚರ್ ಹಾಗಾಗದೇ ಇರಲಿ. ತಾರಮ್ಮ ಹೇಳ್ದಾಗೆ 100 days ಫಂಕ್ಷನ್ಗೆ ನಾವೆಲ್ಲ ಸೇರೋಣ, ಅವಾಗ ಬೆಳ್ಳಿ ಕಪ್ಪು ಇವ್ರು ಕೊಡ್ತಾನೆ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.